ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆ 5:40ಕ್ಕೆ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶನಿವಾರದ ಲಾಗ್. ನಾನು ಬೆಳಗ್ಗೆ 5:40ಕ್ಕೆ ಎದ್ದು ನಾನು ಹಾಲು ಕರೆಯೋದಕ್ಕೆ ಹಸೆಲ್ಲ ಈಚೆ ಕಟ್ಟಿ ಅಲ್ಲೇ ಆಲ್ರೆಡಿ ರೆಡಿ ಮಾಡಿದ್ದೀನಿ. ಫ್ರೆಂಡ್ಸ್, ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಹಾಗೆಯೇ ನಾನು ತಲೆ ಮೇಲೆ ಟೋಪಿ ಹಾಕ್ಕೊಂಡಿರೋ ಉದ್ದೇಶ ಏನು ಅಂತ ಅಂದರೆ, ನಾನು ಹಾಲು ಕರಿಬೇಕಾದ್ರೆ ನಮ್ಮ ಹಸ ಬಾಲದಲ್ಲಿ ಹೊಡಿತಾ ಇರ್ತದೆ ಮತ್ತು ಕಿವಿಗೆ ತುಂಬಾ ಏಟಾಗುತ್ತೆ ಮತ್ತು ಕಣ್ಣಿಗೂ ಅಷ್ಟೇ ಬಾಲದಲ್ಲಿ ಪಟಪಟನ್ನು ಹೊಡಿತಾ ಇರ್ತದೆ. ಅದಕ್ಕೆ ನಾನು ಟೋಪಿ ಹಾಕ್ಕೊಂಡಿದ್ದೀನಿ. ಕಿವಿಗೆ ಹೊಡೆದ್ರೆ ಒಂದೇ ಸಲ ರಪ್ಪ ಅಂತ ಹೊಡೆಯುತ್ತೆ. ಅದು ನೊಣ ಸೊಳ್ಳೆಲ್ಲ ಕುಂತಿರ್ತದಲ್ಲ, ಅದಕ್ಕೆ ಅದು ಹೊಡ್ಕೊಳ್ಳೋಕ್ಕೋಸ್ಕರ ಅದು ನಮಗೆ ಏಟಾಗುತ್ತೆ. ಅದಕ್ಕೆ ನಾನು ತಲೆ ಮೇಲೆ ಟೋಪಿ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ಹಾಗೆಯೇ ಹಾಲೆಲ್ಲ ಕರೆದಾಯಿತು. ನಾನು ಇವಾಗ ಮಾಮೂಲಿ ನಾವು ಹಸುನ ಎಲ್ಲಿ ಕಟ್ತೀವಿ ಆ ಜಾಗಕ್ಕೆ ಕಟ್ತಾಯಿದ್ದೋ. ಹಾಲು ಕರಿಬೇಕಾದ್ರೆ ಮಾತ್ರ ನಾನು ಆ ಪ್ಲೇಸಲ್ಲಿ ಕಟ್ಕೊಳ್ತೀನಿ. ನೆಕ್ಸ್ಟ್ ಹಾಲೆಲ್ಲ ಕರೆದಾದ್ಮೇಲೆ ನಾನು ಮಾಮೂಲಿ ಹಸು ಎಲ್ಲಿ ಕಟ್ತೀವಿ ಅದೇ ಜಾಗದಲ್ಲಿ ಕಟ್ತೀನಿ. ಬೆಳಗ್ಗೆ ಹೊತ್ತಲ್ಲಿ ಕುಡಿತಾಯಿ. ಫ್ರೆಂಡ್ಸ್, ಹಾಗೆಯೇ ಹಾಲೆಲ್ಲ ಕರೆದಾಯಿತು. ಇವಾಗ ಬಾಗಿಲು ಕಸ ಎಲ್ಲ ಗುಡಿಸಿ ನೀರು ಹಾಕೋಣ ಅಂತ ಅಂದ್ಬಿಟ್ಟು ಬಂದೆ. ಇವಾಗ ನಾನು ನಮ್ಮ ಮನೇಲಿ ಹಾಲು ತಗೊಂಡು ಹೋಗಾದ್ಮೇಲೆ ನಾನು ಬಾಗಿಲು ಕಸ ಎಲ್ಲ ಗುಡಿಸ್ತೀನಿ. ಯಾಕೆ ಅಂದರೆ ಮನೆ ಮುಂದೆ ಬೈಕ್ನ ನಿಲ್ಲಿಸಿರ್ತಾರೆ. ಅದಕ್ಕೆ ಅವರು ಬೈಕ್ ತೊಗೊಂಡು ಹೋಗಾದ್ಮೇಲೆ ನಾನು ಬಾಗಿಲು ಕಸ ಎಲ್ಲ ಗುಡಿಸ್ತೀನಿ. ಫ್ರೆಂಡ್ಸ್, ಇದಾದಮೇಲೆ ನೆಕ್ಸ್ಟು ನೆನ್ನೆ ತೊಳೆದಿರೋ ಬಟ್ಟೆಗಳು ಸ್ವಲ್ಪ ಹಾಗೆ ಇತ್ತು. ಅದನ್ನೆಲ್ಲ ಇವಾಗ ಫೋಲ್ಡ್ ಮಾಡಿ ಇಡ್ತಾ ಇದ್ದೆ.
ಫ್ರೆಂಡ್ಸ್ ಹಾಗೆಯೇ ಇವತ್ತು ಎದ್ದ ತಕ್ಷಣವೇ ತುಂಬಾ ಬೇಜಾರಾಗ್ತಾ ಇತ್ತು. ಮನೇಲಿ ತರಕಾರಿ ಏನೂ ಇರಲಿಲ್ಲ, ಸಾಂಬಾರು ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟು ತುಂಬಾ ಬೋರ್ ಆಗ್ತಾ ಇತ್ತು. ಆವಾಗ ನೆನಪಾಯಿತು ಹೊಲದೊಳಗೆ ತುಂಬಾ ಸೊಪ್ಪಿತ್ತು, ನಾವು ಜೋಳ ಹಾಕಿದ್ದೀವಿ, ಜೋಳದ ಕಡ್ಡಿ ಅದರೊಳಗೆ ತುಂಬಾ ಸೊಪ್ಪಿತ್ತು. ಅದು ಎಳೆ ಸೊಪ್ಪು, ಸರಿ ಸೊಪ್ಪನ್ನ ಕಿತ್ಕೊಂಡ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಈಗ ಸೊಪ್ಪನ್ನ ಕಿತ್ಕೊಳ್ತಾ ಇದ್ದೆ. ನಿಜವಾಗ್ಲೂ ತುಂಬಾ ಖುಷಿಯಾಯಿತು, ಯಾಕೆಂದರೆ ಹೊಲದೊಳಗೆಲ್ಲ ತುಂಬಾ ಎಳೆ ಸೊಪ್ಪು, ಹಣ್ಣೆ ಸೊಪ್ಪು ಹುಟ್ಟಿತ್ತು. ಅದು ಮಶೊಪ್ಪಿಗಂತೂ ತುಂಬಾ ಚೆನ್ನಾಗಿರುತ್ತೆ ಹೇಳಬೇಕು ಅಂತ ಅಂದರೆ. ಆವಾಗ ತರಕಾರಿ ಇಲ್ಲ ಅಂತ ಟೆನ್ಷನಲ್ಲಿ ಸುಮ್ಮನೆ ತರಕಾರಿ ಇಲ್ವಲ್ಲ ಏನು ಮಾಡೋದು ಇವತ್ತು ಅನ್ನೋ ಸ್ವಲ್ಪ ಟೆನ್ಷನ್ನು ಕಮ್ಮಿ ಆಯ್ತು. ಆವಾಗ ಮನೆ ಮುಂದೆಯೇ ಸೊಪ್ಪಾಯ್ತಲ್ವ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡಿಕೊಂಡೆ ನಾನು, ಸೊಪ್ಪೆ ಕಿತ್ತು ಅಡುಗೆ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಆವಾಗ ನಾನು ಸೊಪ್ಪು ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆ ಹೊಲದೊಳಗೆ ಬಂದುಬಿಟ್ಟು ಸೊಪ್ಪು ಕಿತ್ಕೊಳ್ತಾ ಇದ್ದೆ. ಫ್ರೆಂಡ್ಸ್ ಹಾಗೆಯೇ ಇನ್ನೊಂದು ಹೇಳಬೇಕು ಅಂತಂದರೆ ನೋಡಿ, ಹಳ್ಳಿ ಕಡೆ ಏನೇ ತರಕಾರಿ ಇಲ್ಲ ಅಂತಂದರೂ ನೋಡಿ ಹೊಲದ ಕಡೆ ಎಲ್ಲರೂ ಒಂದು ಕಡೆ ಸೊಪ್ಪು ಕಿತ್ಕೊಂಬಂದ್ಬಿಟ್ಟು ಸಾಂಬಾರು ಮಾಡ್ಬೋದು, ಅಡುಗೆ ಮಾಡ್ಬೋದು. ಇದಂತೂ ನನಗೆ ಬೆಳಗ್ಗೆನೇ ಮೂಡೌಟಾಗಿತ್ತು, ಅಬ್ಬೋ ಏನೂ ತರಕಾರಿ ಇಲ್ವಲ್ಲ ಇವತ್ತು ಏನು ಸಾಂಬಾರು ಮಾಡೋದು ಅಂತ. ಆವಾಗ ನನಗೆ ಸೊಪ್ಪು ಜ್ಞಾಪಕ ಆಯಿತು, ಹೊಲದೊಳಗೆ ಸೊಪ್ಪಿದೆಯಲ್ವ, ನಾನು ಯಾಕೆ ಇಷ್ಟೊಂದು ಬೆಳಗ್ಗೆನೇ ಮೂಡೌಟ್ ಮಾಡ್ಕೊಂಡೆ ಅಡುಗೆ ಮಾಡೋದಕ್ಕೆ. ನೋಡು ಸೊಪ್ಪು ಆರಾಮಾಗಿ ಸೊಪ್ಪಿದೆ, ಎಳೆ ಸೊಪ್ಪು ಕಿತ್ಕೊಂಡು ಸಾಂಬಾರು ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ತಕ್ಷಣಕ್ಕೆ ಬಂದು ಸೊಪ್ಪು ಕಿತ್ಕೊಳ್ತಾ ಇದ್ದೆ ನಾನು. ಫ್ರೆಂಡ್ಸ್ ಹಾಗೆಯೇ ಇನ್ನೊಂದು ಹೇಳಬೇಕು ಅಂತ ಅಂದರೆ, ನನಗೆ ಹೊಲದೊಳಗೆ ಸೊಪ್ಪು ಕಿತ್ಕೋಬೇಕು ಅಂದರೆ ತುಂಬಾ ಖುಷಿಯಾಗುತ್ತೆ. ಮತ್ತು ನಾನು ಯಾಕೆ ಈ ಥರ ಮರ್ತುಬಿಟ್ಟೆ ಸೊಪ್ಪು ಕಿತ್ಕೊಳ್ಳೋದೆ ಅಂತ ಆಮೇಲೆ ನೆನೆಸ್ಕೊಂಡೆ ನಾನು. ಜೋಳದೊಳಗೆಲ್ಲ ನಾವು ನೀರು ಬಿಡ್ತೀವಲ್ಲ, ಹಾಗಾಗಿ ತುಂಬಾ ಚೆನ್ನಾಗಿ ಸೊಪ್ಪು ಹುಟ್ಟಿತ್ತು. ಫ್ರೆಂಡ್ಸ್ ನಾನು ಇಷ್ಟು ಸೊಪ್ಪು ಕಿತ್ತಿದ್ದೀನಿ ನೋಡಿ, ಎಷ್ಟು ಫ್ರೆಶ್ ಆಗಿದೆ, ಎಷ್ಟು ಎಳೆ ಸೊಪ್ಪು ಅಂತ. ಫ್ರೆಂಡ್ಸ್ ಹಾಗೆ ಸೊಪ್ಪಿನ ಜೊತೆಗೆ ಇಲ್ಲೇ ನಮ್ಮನೆ ಹತ್ರನೇ ಗಿಡದಲ್ಲಿ ಒಂದೆರಡು ಮುಳುಗಾಯಿ ಹುಟ್ಟಿದ್ದು, ಅದನ್ನು ಸಹ ಕಿತ್ಕೊಳ್ತಾ ಇದ್ದೀನಿ. ಮಶೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಮುಳುಗಾಯಿ ಅಂತ ಅಂದ್ಬಿಟ್ಟು ಈಗ ಕಿತ್ಕೊಂಡು ಇವಾಗ ಸಾಂಬಾರು ಮಾಡಬೇಕು. ಮಾರ್ನಿಂಗು ಇವತ್ತು ಟಿಫನ್ ಏನು ಮಾಡ್ತಾ ಇಲ್ಲ ನಾನು, ಮುದ್ದೆ ಅನ್ನ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಪ್ಪನಿಗೆ ಬೇರೆ ಮುದ್ದೆ ಮಾಡಬೇಕಲ್ವ, ಅದಕ್ಕೆ ನಮಗೂ ಸಹ ಅದನ್ನೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇವತ್ತು. ಕೆಳಗೆ ಬಿದ್ದಿದ್ವಾ? ಒಂದಿನ ಕೆಳಗೆ ಬಿದ್ದೋಯ್ತು ಕಣ. ಎರಡು ಕೆಳಗೆ ಬಿದ್ದಿದ್ವಾ? ಅದನ್ನು ಕುಯ್ಯಿ ಮತ್ತೆ ನಾವು ಬಂದು ಮಲ್ಕತ್ತಿ. ಅದು ಇದು ಏನು ಗೊತ್ತಾ, ಸುಣ್ಣ ಸವರಿಕ್ಬೇಕು ತೊಟ್ಟಿಗೆ. ಇಲ್ಲ ಕಣ, ಅನ್ನ ಹೇಳೋದು. ಫ್ರೆಂಡ್ಸ್ ಹಾಗೆಯೇ ನಮ್ಮ ಮರದಲ್ಲೇ ಎರಡು ಹಲಸಿನ ಹಣ್ಣು ಬಿದ್ದಿದ್ದು ಬಂತೆ, ನಮ್ಮನೆಯವರು ತೊಗೊಂಬಂದಿದ್ದಾರೆ. ಫುಲ್ ಹಣ್ಣಾಗೋಯ್ತು, ರಸಾಯನ ಮಾಡೋಕ್ಕೆ ಚೆನ್ನಾಗೈತಿ. ಕಿತ್ಬಿಟ್ಟು ಎಲ್ಲ ಕಟ್ ಮಾಡಿ ಹಾಕಿ ಅದರೊಳಕ್ಕೆ ಸಕ್ಕರೆ, ಆಮೇಲೆ ಇದು ಕಾಯಿ ತುರಿ ಹಾಕ್ಕೊಂಡ್ರೆ ಚೆನ್ನಾಗಿ. ಫುಲ್ ಹಣ್ಣಾಗೋಯ್ತು.
ಊರಲ್ಲಿ ಹೋಗಿ 1 ರೂಪಾಯಿ ಒಂದು ತಳ್ಳಿ ಹಂಗೆ ಮಾರ್ಕೊಂಡು ಚೆನ್ನಾಗಿಲ್ಲ. ಸಾಕು. ಫ್ರೆಂಡ್ಸ್ ಹಾಗೆಯೇ ಹೊಲದಲ್ಲಿ ಕಿತ್ಕೊಂಡ್ಬಂದಿರೋ ಸೊಪ್ಪನ್ನೆಲ್ಲ ಸೋಸ್ಕೊಂಡು ಇವಾಗ ಮೊಸರಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ. ಮೊಸರಪ್ಪು ಸಾಂಬಾರು ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ಮುದ್ದೆ ಮತ್ತು ಅನ್ನ ಎರಡನ್ನೂ ಸಹ ಮಾಡ್ತೀನಿ ಇವತ್ತು. ಫ್ರೆಂಡ್ಸ್, ನಾನು ಮೊಸರಪ್ಪು ಸಾಂಬಾರು ಮಾಡೋದಕ್ಕೆ ನಾನು ಮಸಾಲೆ ಏನು ರುಬ್ಬೋದಿಲ್ಲ. ಎಲ್ಲ ಪ್ರತಿಯೊಂದು ಸಹ ಕಟ್ ಮಾಡಿಬಿಟ್ಟು ಹಾಕ್ತೀನಿ. ಮತ್ತು ಮನೇಲೆ ಮಾಡಿರೋಂಥ ಸಾಂಬಾರು ಮಸಾಲನ್ನ ಹಾಕ್ಬಿಟ್ಟು ಒಂದು 2 ವಿಸಲ್ ಕೂಗ್ಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಮೊಸರಪ್ಪು ಸಾಂಬಾರು. ಫ್ರೆಂಡ್ಸ್, ಹಾಗೆಯೇ ಸಾಂಬಾರು ಸಹ ರೆಡಿ ಆಗ್ತಾ ಇದೆ. ಈ ಕಡೆ ಮುದ್ದೆನೂ ಸಹ ಮಾಡೋದಕ್ಕೆ ಇಟ್ಟಿದ್ದೀನಿ. ಪ್ಲೀಸ್ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ.